ಗೌರಿಶಂಕರ್ ಅಂತ ಅಪ್ಪ ಅಮ್ಮ ಇಟ್ಟಾರ್ರಿ. ಅದನ್ನೇ ಎಲ್ಲರೂ ಕರೆಯಕತ್ತಾರ. ಸೊ ಮೂಲ ಬಂದು ಹಂಗೆ ಕುದ್ದೂರು ಗೋಕಾಕ್, ಬಟ್ ಸದ್ಯಕ್ಕೆ ಎಲ್ಲ ನೆಲೆ ಊರಿದ್ದು ಧಾರವಾಡದೊಳಗೆ. ಶ್ರೀಮಂತಿಗೆ ಯಾವಾಗ ಬರ್ತದಂದ್ರೆ ಸರ್ ನಿಮ್ಮ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾದಾಗ. ಈಗ ನಾನು ಸರಳತೆ ಅನ್ನಕ್ಕೆ ಆಗ್ಲೇ ಹೇಳ್ದಂಗ ಫೋನು ಬಿಟ್ಟಿಲ್ಲ, ಒಳ್ಳೆ ಬಟ್ಟೆ ಹಾಕೋದು ಬಿಟ್ಟಿಲ್ಲ, ಹಂಗಂತ ಬಂಗಾರ ಹಾಕಿಲ್ಲ ಅಷ್ಟೇ. ಬಂಗಾರ ನನ್ಗೆ ಅವಶ್ಯಕತೆ ಇಲ್ಲ ಅಂತ. ನನ್ ಗಾಡಿ ಬೇಕು, ನಾವ್ ಹೊಸ ಗಾಡಿ ತಗೋಬೋದಂದ್ರು ನಮ್ಮ ಅಪ್ಪನ ಗಾಡಿನೇ ನಂಗೆ ಇರ್ಲಿ ಅಂತ ನಾನು ಇಟ್ಕೊಂಡು ಅದು ಓಡ್ತಾ ಇದೆ. ನನ್ಗೊಂದ್ ಜಾಗದಿಂದ ಒಂದ್ ಜಾಗಕ್ಕೆ ಆರಾಮಾಗಿ ತಗೊಂಡ್ ಹೋಗ್ತದೆ, ಎಲ್ಲಾರ್ಕಿನ್ನ ಸ್ಪೀಡ್ ಆಗೇ ತಗೊಂಡ್ ಹೊಂಟದೆ. ದನದಿಂದ ಮನುಷ್ಯನಿಗೆ ಬರ್ಬೇಕಾಗಿರೋದು ಹಾಲಲ್ಲ, ಸಗಣಿ. ಸೊ ದನ ಹಾಲು ಯಾವಾಗ ಕೊಡುತ್ತೆ? ಕರು ಹಾಕಿದಾಗ. ಸೊ ಕರು ಹಾಕಿದಾಗ ಅಷ್ಟೇ ಹಾಲು ಕೊಡ್ತಾ ಇದೆ ಅಂದ್ರೆ ಹಾಲು ಕರಕೋ ನಮಗೋ ಅನ್ನೋ ಪ್ರಶ್ನೆ ಬಂತು. ನಮಸ್ಕಾರ. ನಮಸ್ಕಾರ. ಆರಾಮದಿರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಸರ್ ನಮಸ್ತೆ. ಸರ್ ಮೊದಲಿಗೆ ತಮ್ಮ ಪರಿಚಯ ಮಾಡ್ಕೊಂಡು ನಮ್ಮ ಒಂದು ದನ ಕಾಯೋ ಅಂತಕ್ಕಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ತಮ್ಮ ಪರಿಚಯ ಆಗ್ಲಿ ಸರ್. ಪರಿಚಯ ಅನ್ನಕೇನಿಲ್ಲ ಸರ್, ಹೆಸರು ಗೌರಿಶಂಕರ್ ಅಂತ ಅಪ್ಪ ಅಮ್ಮ ಇಟ್ಟಾರ್ರಿ. ಅದನ್ನೇ ಎಲ್ಲರೂ ಕರೆಯಕತ್ತಾರ. ಸೊ ಮೂಲ ಬಂದು ಹಂಗೆ ಕುದ್ದೂರು ಗೋಕಾಕ್, ಬಟ್ ಸದ್ಯಕ್ಕೆ ಎಲ್ಲ ನೆಲೆ ಊರಿದ್ದು ಧಾರವಾಡದೊಳಗೆ. 2014ರಿಂದ ಕೃಷಿ ಲೈನಿಗೆ ಬಂದ್ವಿ. ಮೊದಲು ಡೈರಿ ಫಾರ್ಮ್ ಮಾಡಿದೆ, ಅದು ಒಂದ್ ಸ್ವಲ್ಪ ವರ್ಷ ನಡೆಸ್ಕೊಂಡು ಅದಾದ್ಮೇಲೆ ಹಾಲಲ್ಲಿ ಜೀವನ ಮಾಡೋದು ಕಷ್ಟ ಇದೆ ಅಂತ ಹೇಳಿ ಸಗಣಿ ಕಡೆ ಬಾಲ ಅದೇ ಮಾತಾಡೋಣ. ಈ ಲೈನಿಗೆ ಬರ್ಬೇಕಂತ ನಿಮ್ಗೆ ಹೆಂಗ್ ಶುರುವಾಯ್ತು? ಈ ಕಥೆ ಹೇಗ್ ಶುರುವಾಯ್ತು ಅಂತ ಅಂದ್ರೆ ನಾನೇನ್ ಕೃಷಿಗೆ ಬರ್ಬೇಕು ಅಥವಾ ಹಿಂಗೇನೋ ಕೃಷಿಲಿ ದೊಡ್ಡದು ಏನೋ ಕಡದ್ ಡಬ್ಬ ಹಾಕ್ಬೇಕಂತೇನ್ ಬಂದವನಲ್ಲ ಸರ್. ಮೊದಲು ಬಂದಿದ್ದು ಡೈರಿ ಮತ್ತೆ ಬಯೋಡೀಸೆಲ್ ಇಂಡಸ್ಟ್ರಿ ಸೇರಿ ಏನೋ ಒಂದ್ ಮಾಡೋಣ, ಅದು ವರ್ಕ್ ಆಗುತ್ತೆ ಅಂತ ಹೇಳಿ ಹಿಂಗ್ ಬಂದವನು. ಬಟ್ ಅದು ಬಯೋಡೀಸೆಲ್ ಇಂಡಸ್ಟ್ರಿ ಅನಿವಾರ್ಯ ಕಾರಣದಿಂದ ಅಂದ್ರೆ ಒಬ್ಬ ಸ್ನೇಹಿತ ಮಾಡ್ತೀನಿ ಅಂದಿದ್ದ, ಅವನು ಇಲ್ಲ ಅಂದಿದ್ದಕ್ಕೆ ನಾನು ಒಬ್ಬನೇ ಆದ್ಮೇಲೆ ಡೈರಿಗೆ ಅಷ್ಟೇ ಹೇಳಿದೆ. ಡೈರಿ ಅದು ಇಷ್ಟು ಇನ್ವಾಲ್ವ್ಮೆಂಟ್ ಬೇಡತ್ತಂದ್ರೆ ನಿಮ್ದು ಬೇರೆ ಎಲ್ಲೂ ಗಮನ ಕೊಡೋಕೆ ಆಗೋದಿಲ್ಲ. ಮುಂದೆ ಗೊತ್ತಾಯ್ತು ಸ್ವಲ್ಪ ವರ್ಷ ಆದ್ಮೇಲೆ ಇದು ವರ್ಕ್ ಆಗಲ್ಲ ಅಂತ. ಸರಿ, ಅದು ಆಗಲ್ಲ ಅಂದ್ರೆ ಏನ್ ಮಾಡ್ಬೋದು, ದನ ಉಳಿಯಕ್ಕೆ ಏನಾರು ಒಂದು ಆಗ್ಬೇಕಲ್ಲ. ಅದ್ರ ಭಾಗವಾಗಿ ಈಗ ಗೊಬ್ಬರದ ಅಂದ್ರೆ ಸಗಣಿ ಕಡೆ ಸರ್ಕೊಂಡಿದ್ದೀವಿ ಅಷ್ಟೇ. ಇಷ್ಟೇ ಕೆಲಸ ನಡೆದಿದೆ. ಓಕೆ ಸರ್. ಈಗ ಆಕ್ಚುಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಇದು ಆಕ್ಚುಲಿ ನಿಮ್ದು ಸರಳ ಬದುಕು ಅಂತ. ಆಕ್ಚುಲಿ ನಿಮ್ದು ಶ್ರೀಮಂತ ಬದುಕೇ ಇದು, ಹೌದಲ್ಲ ಸರ್? ಇದು ಏನ್ ಹೇಳ್ತೀರಿ ಸರ್? ಇದು ಎಷ್ಟು ಸರಳತೆ ಅನ್ನೋದಕ್ಕಿಂತ ಶ್ರೀಮಂತವಾಗಿದ್ದೀರಲ್ಲ, ಹೆಂಗ ಶ್ರೀಮಂತಿಕೆ ಆಯ್ತು ಅಂತ? ಶ್ರೀಮಂತಿಗೆ ಯಾವಾಗ ಬರ್ತದಂದ್ರೆ ಸರ್ ನಿಮ್ಮ ಅವಶ್ಯಕತೆ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಾದಾಗ. ಈಗ ನಾನು ಸರಳತೆ ಅನ್ನಕ್ಕೆ ಆಗ್ಲೇ ಹೇಳ್ದಂಗ ಫೋನು ಬಿಟ್ಟಿಲ್ಲ, ಒಳ್ಳೆ ಬಟ್ಟೆ ಹಾಕೋದು ಬಿಟ್ಟಿಲ್ಲ, ಹಂಗಂತ ಬಂಗಾರ ಹಾಕಿಲ್ಲ ಅಷ್ಟೇ. ಬಂಗಾರ ನನ್ಗೆ ಅವಶ್ಯಕತೆ ಇಲ್ಲ ಅಂತ. ನನ್ ಗಾಡಿ ಬೇಕು, ನಾವ್ ಹೊಸ ಗಾಡಿ ತಗೋಬೋದಂದ್ರು ನಮ್ಮ ಅಪ್ಪನ ಗಾಡಿನೇ ನಂಗೆ ಇರ್ಲಿ ಅಂತ ನಾನು ಇಟ್ಕೊಂಡು ಅದು ಓಡ್ತಾ ಇದೆ. ನನ್ಗೊಂದ್ ಜಾಗದಿಂದ ಒಂದ್ ಜಾಗಕ್ಕೆ ಆರಾಮಾಗಿ ತಗೊಂಡ್ ಹೋಗ್ತದೆ, ಎಲ್ಲಾರ್ಕಿನ್ನ ಸ್ಪೀಡ್ ಆಗೇ ತಗೊಂಡ್ ಹೊಂಟದೆ. ಸೊ ನನ್ನ ಅವಶ್ಯಕತೆ ಗೊತ್ತಾಗಿರೋದ್ರಿಂದ, ಅವಶ್ಯಕತೆಗಳು ಎಷ್ಟಿದಾವ ಅಂತ ಗೊತ್ತಾಗಿದ್ರಿಂದ ಅದು ನನಗೆ ಮೀಟ್ ಆಗಕ್ಕೆ ಗೊತ್ತಾಯ್ತು. ಅಂದ್ರೆ ನನ್ನ ಅವಶ್ಯಕತೆಗಳು ಎಲ್ಲ ಈಡೇರ್ಬಿಟ್ವು. ಒಂದ್ಸರಿ ನಿಮ್ಮ ಅವಶ್ಯಕತೆಗಳು ಎಲ್ಲ ಈಡೇರದ್ಮೇಲೆ ನಿಮ್ ಶ್ರೀಮಂತ ಆಗ್ತಿರೋ ಇಲ್ಲ, ಮುಂದೇನು ಅವಶ್ಯಕತೆನೇ ಇಲ್ಲ ಅಂದ್ರೆ ನೀವು ಶ್ರೀಮಂತರು ಇದ್ದೀರಲ್ಲ, ಅಷ್ಟು ಸರಳ ಇದೆ. ಈಗ ಎಷ್ಟು ದನಕರುಗಳನ್ನು ಸಾಕಿದ್ರಿ? ಈಗ ಸದ್ಯಕ್ಕೆ ನನ್ನ ತೋಟದಲ್ಲಿರೋದು 8 ಸರ್. ನಂದೇ 1-2 ಬೇರೆಯವರು ತಗೊಂಡು ಹೋಗಿದ್ದಾರೆ. ಅಂದ್ರೆ ಅದು ಶುರುವಾಗಿದೆ, ಮೊದ್ಲೊಂದು 50 ಇತ್ತು. ಬಟ್ ಅದು ಆ ರೀತಿ ಮಾಡಬಾರ್ದು ಅನ್ನೋದು ಗೊತ್ತಾಯ್ತು. ಒಂದೇ ಜಾಗದಲ್ಲಿ ಜಾಸ್ತಿ ಹಾಕೋಕಿನ ಎಲ್ರ ಮನೇಲೂ ದನ ಬರೋಂಗ್ ಆಗ್ಲಿ ಅಂತ ಸ್ನೇಹಿತರೊಬ್ರು ಸಲಹೆ ಕೊಟ್ಟಿದ್ರು. ಏನ್ ಪ್ಲಾನ್ ಮಾಡ್ತಾ ಇದ್ರಿ? ಎಲ್ಲಾ ಕಡೆಗೂ ದನ ಕರುಗಳು ಉಳಿಬೇಕು ಅನ್ನೋದು ಒಂದು ಪ್ಲಾನ್ ಇದೆಯಲ್ಲ ಸರ್? ಅಲ್ಟಿಮೇಟ್ಲಿ ಏನಿದೆ, ದನದಿಂದ ಮನುಷ್ಯನಿಗೆ ಬರ್ಬೇಕಾಗಿರೋದು ಹಾಲಲ್ಲ, ಸಗಣಿ. ಸೊ ದನ ಹಾಲು ಯಾವಾಗ ಕೊಡುತ್ತೆ? ಕರು ಹಾಕಿದಾಗ. ಸೊ ಕರು ಹಾಕಿದಾಗ ಅಷ್ಟೇ ಹಾಲು ಕೊಡ್ತಾ ಇದೆ ಅಂದ್ರೆ ಹಾಲು ಕರಕೋ ನಮಗೋ ಅನ್ನೋ ಪ್ರಶ್ನೆ ಬಂತು, ರೈಟ್? ಸೊ ಆದ್ರೆ ಸಗಣಿ ಗೋಮೂತ್ರ ದಿನ ಕೊಡಕತ್ತೈತಲ್ಲ, ನಾವ್ ಬ್ಯಾಡ್ ಅಂತ ಅಲ್ಲಿ ಗಮ್ಮ ಕಾಣಿಸಿದ್ರು ಅದು ಸಗಣಿ ಕೊಡುತ್ತೆ, ಅದು ಗೋಮೂತ್ರ ಕೊಡುತ್ತೆ. ಸೊ ಆವಾಗ ನೀವು ಸಗಣಿ ಗೋಮೂತ್ರದೊಳಗೆ ನಮ್ಗೆ ದುಡ್ಡು ತೆಗಿಯೋದು ಗೊತ್ತಾಗ್ಬೇಕು. ಸೊ ಆ ಸಗಣಿ ಗೋಮೂತ್ರದೊಳಗೆ ದುಡ್ಡು ಹೆಂಗ್ ಬರುತ್ತೆ, ಅದು ಬರೋದು ಸರಳ ಆಗ್ಬೇಕು, ಅದು ದನ ಮನೇಲಿ ಇಟ್ಕೊಳ್ಳೋದು ಸುಲಭ ಐತೆ ಅಂತ ಅರ್ಥ ಆಯ್ತು ಅಂದ್ರೆ ಎಲ್ರ ಮನೆಯೊಳಗೂ ದನ ಬರ್ತಾವ. ಸೊ ದನ ಬಂದಾದ್ಮೇಲೆ ಅವನಿಗೆ ಅದರಿಂದ ಆದಾಯನೂ ಬರ್ಬೇಕು. ಈಗ ಬರ್ತಾ ಇರೋದು ಅದೇ ಅವನಿಗೆ, ನಾ ದನ ಸಾಕಕತ್ತೀನಿ, ಮೇಂಟೆನೆನ್ಸ್ ಖರ್ಚೈತೆ, ಅದು ಆಗ್ತಾ ಇಲ್ಲ. ಸೊ ಅದು ಸರಳನೂ ಆಗ್ಬೇಕು, ಆದಾಯನೂ ಬರಬೇಕು ಅನ್ನೋದಕ್ಕೆ ಒಂದು ಯೋಜನೆ ಮಾಡಿದ್ವಿ. ಯಾರು ದನ ಇಟ್ಕೋಬೇಕಂತಾರ ಅವ್ರಿಗೆ ಎಷ್ಟು ಸುಲಭ ಇದೆ ಅನ್ನೋದನ್ನ ಚರ್ಚೆ ಮಾಡ್ಲಿಕ್ಕೆ ಕಾರ್ಯಾಗಾರ ಮಾಡ್ತೀವಿ. ಅವ್ರು ಬಂದಾದ್ಮೇಲೆ ಓಕೆ ನೀವು ಗೊಬ್ಬರ ಮಾಡೋದು ಎಷ್ಟು ಸುಲಭ ಇದೆ, ಸೊ ಈ ರೀತಿ ನೀವು ಗೊಬ್ಬರ ಮಾಡಿಕೊಟ್ರೆ ತಗೊಳ್ಳಿಕ್ಕೆ ನಾವೇ ರೆಡಿ ಇದ್ದೀವಿ. ನಾವು ಅದನ್ನ ತಗೊಂಡು ವಾಪಸ್ ಅದಕ್ಕೆ ಮೌಲ್ಯವರ್ಧನೆ ಮಾಡಕ್ಕೆ ಏನೇನು ಒಗ್ಗರಣೆ ಬೇಕೋ ಎಲ್ಲ ಕೊಟ್ಟಾದ್ಮೇಲೆ ಅದ್ ಮಾರಕ್ಕೂ ನಿಮ್ಮಂತ ರೈತರದೇ ಸಹಾಯ ಬರಲಿ. ತುಂಬಾ ಚೆನ್ನಾಗಿ ಇದಕ್ಕೆ ಆನ್ಸರ್ ಮಾಡ್ತೀರಾ ಅಂತ ಅನ್ಕೊಂತೀನಿ. ಇವತ್ತಿನ ದಿವಸ ನಮ್ದು ಈ ದೇಶ ಹಳ್ಳಿಗಳ ದೇಶ,
ಆಮೇಲೆ ಬಡತನ ರಾಷ್ಟ್ರ ಅಂತಾನು ಹೇಳ್ಬೋದು. ಈಗ ಶ್ರೀಮಂತಿಕೆ ಕಾಣ್ತಾ ಇದೀವಿ, ಬಟ್ ಈ ಕೃಷಿ ಕ್ಷೇತ್ರದಿಂದ ಶ್ರೀಮಂತಿಕೆ ಹೊಂದಬೇಕು. ಇವತ್ತಿನ ದಿವಸ ಕೆಲವೊಂದಷ್ಟು ಜನ BA BEd ಓದ್ಕೋತಾರೆ, ನಾನು ನಿರುದ್ಯೋಗಿ ಸಮಸ್ಯೆಯನ್ನ ಕಾಣ್ತಾರೆ. ಈಗ ನಂಗೆ ಕೆಲಸ ಇಲ್ಲ, ಅದು ಆ ಥರ ಎಲ್ಲ ಸಮಸ್ಯೆ ಕಾಣ್ತಿರ್ತಾರೆ. ಅದ್ರ ಬಗ್ಗೆ ತಾವು ಈ ಒಂದು ಸಮಸ್ಯೆಯನ್ನು ದೂರ ಮಾಡ್ಬೇಕಂದ್ರೆ, ನಿರುದ್ಯೋಗ ಸಮಸ್ಯೆಯನ್ನ, ಯುವಕರ ಒಂದು ನಿರುದ್ಯೋಗ ಸಮಸ್ಯೆಯನ್ನು ದೂರ ಮಾಡ್ಬೇಕಂದ್ರೆ ತಾವು ಯಾವ ರೀತಿ ಸಲಹೆ ಕೊಡ್ತೀರಿ? ಒಂದೇನಿದೆ, ಉದ್ಯೋಗ ಬೇಕನ್ನೋದೇ ದೊಡ್ಡ ನಿರುದ್ಯೋಗದ ಸಮಸ್ಯೆ ಅಲ್ವಾ. ನಿಮಗೆ ಬೇಕಾಗಿರೋದೇನು ಬದುಕು. ಬದುಕಬೇಕಂತ ಗೊತ್ತಾದ್ರೆ ಯಾವಾಗೂ ಉದ್ಯೋಗ ಅರಸಿ ಯಾರು ಹೋಗುದಿಲ್ಲ, ರೈಟ್. ಸೊ ಅವ್ರಿಗೇನೋ ಸ್ವಲ್ಪ ಕಷ್ಟ ಕಾರ್ಪಣ್ಯ ಬಂದಿರುತ್ತೆ, ಏನೋ ತೊಂದರೆ ಆಗಿರುತ್ತೆ ಅಂತ ಹೇಳಿ ಯಾರೋ ಉದ್ಯೋಗ ಹುಡ್ಕೊಂಡು ಹೋಗಿರ್ತಾರೆ, ಇಲ್ಲ ಅನ್ನೋದಿಲ್ಲ. ಸೊ ಅವರು ಉದ್ಯೋಗ ಹುಡ್ಕೊಂಡು ಹೋಗಾದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದ್ಸರಿ ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಳ್ರಿ. ಅಂದ್ರೆ ಒಂದ್ ಸ್ವಲ್ಪ ದುಡ್ಡು ಮಾಡ್ಕೊಂಡ್ರೆ ಯಾವಾಗ ಅವರಿಗೆ ಸರಳ ಅನ್ಸುತ್ತೆ ವಾಪಸ್ ಬರಕ್ಕೆ, ನಾನಿನ್ ಪ್ರಯೋಗ ಮಾಡ್ಬೋದು, ಅದೆಲ್ಲ ತಯಾರಿ ಮಾಡ್ಕೊಂಡು ಬರಕ್ ಆಗತ್ತೆ ಅಂದಾಗ ಅವ್ರು ಬರ್ಬೋದು. ಯಾರು ಹೋಗಕ್ಕೆ ರೆಡಿ ಇಲ್ಲ ಅವರು ಚರ್ಚೆ ಮಾಡ್ಬೋದು ನಮ್ ಜೊತೆಗೆ. ಅಂದ್ರೆ ಚರ್ಚೆಗೆ ಬಂದಾಗ ಏನಾಗುತ್ತೆ, ಓಕೆ ನಿಮ್ಮಲ್ಲಿರೋ ಸಂಪನ್ಮೂಲ ಏನೇನಿದಾವೆ. ಈಗ ನಾನಿರೋದು ಕೊಪ್ಪಳ ಅನ್ಬಾರ್ದು, ಯಾವ್ದೋ ಒಂದು ಬಯಲ್ಸೀಮೆಯಲ್ಲಿ ಬರಗಾಲ ನಾಡಲ್ಲಿ ಇದೀನಿ ಅನ್ಕೊಳ್ರಿ, ನನ್ನ ಹತ್ರ ನೀರಿಲ್ಲ. ಅವಾಗ ನಾನು ಹೆಂಗ್ ಕೃಷಿ ಮಾಡ್ಬೇಕು? ನೀರು ಇಲ್ಲದೆ ಇರೋಲ್ಲೂ ಕೃಷಿ ಮಾಡ್ಬೋದಲ್ಲ. ಅವಾಗ ನನ್ನ ಬದುಕಿಗಾಗಿ ನಾನು ಏನೇನ್ ತಯಾರಿ ಮಾಡ್ಕೋಬಹುದು. ಇದು ಚರ್ಚೆ ಆದಾಗ ಓಕೆ ನಾ ಯಾವ ಬೆಳೆ ಮಾಡ್ಬೋದು, ಯಾವ ಬೆಳೆ ಮಾಡಿದ್ರೆ ನಾ ಏನ್ ಮೌಲ್ಯವರ್ಧನೆ ಮಾಡ್ಬೋದು, ಮಾರ್ಕೆಟಿಂಗ್ ನಾ ಏನ್ ಮಾಡ್ಬೋದು, ಮಾರ್ಕೆಟಿಂಗಿಗೆ ನನಗೆ ಯಾರು ಸಪೋರ್ಟ್ ಕೊಡ್ತಾರೆ, ನಾ ಯಾರನ್ನ ಅಪ್ರೋಚ್ ಆಗ್ಬೇಕು, ಇದೆಲ್ಲ ಗೊತ್ತಾಗಕ್ ಶುರು ಆಗ್ತದೆ. ಸೊ ನಿಮ್ಮ ಹತ್ರ ಸಂಪನ್ಮೂಲ ಏನಿದೆ ಅಂತ ನಿಮ್ಗೆ ಲಿಸ್ಟ್ ಔಟೇ ಇಲ್ಲ. ನಾ ಈಗ ಅಡಿಕೆ ಹಚ್ತೀನಿ ಕೊಪ್ಪಳದಾಗ ಅಂದ್ರೆ ಏನ್ ಹೇಳ್ಬೋದು, ನೀರೇ ಇಲ್ಲ, ಅಡಿಕೆ ಹಚ್ತೀನಿ, ಅಡಿಕೆಗೆ ನೀರ್ ಬೇಕಲ್ಲ. ಆಮೇಲೆ ಅಡಿಕೆಗೆ ಬರೀ ನೀರಷ್ಟೇ ಅಲ್ರಿ, ಅದಕ್ಕೆ ಬೇಕಾಗಿರೋ ವಾತಾವರಣನೂ ಬೇಕು, ಮೈಕ್ರೋ ಕ್ಲೈಮೇಟ್. ಸರಿ, ಒಂದ್ ಕಡೆ ಸಂಪನ್ಮೂಲ ಬರುತ್ತೆ, ಇನ್ನೊಂದ್ ಕಡೆ ಅಪೇಕ್ಷೆ ಬರುತ್ತೆ. ನನಗಿದ್ರಿಂದ ಏನೇನು ಅಪೇಕ್ಷೆ ಇದೆ ಕೃಷಿಯಿಂದ, ನಾನು ಇದೆಲ್ಲ ಮಾಡಿದ್ಮೇಲೆ ನಂಗೆ ಕೃಷಿಯಿಂದ ಏನೇನ್ ಬೇಕಾಗಿದೆ, ಅದು ಎರಡೂ ಲಿಸ್ಟ್ ಔಟ್ ಆಯ್ತು ಅಂದ್ರೆ ಉದ್ಯೋಗ ಆರಿಸ್ಬೇಕೋ ಬೇಡ ಅನ್ನೋದು ನಿರ್ಧಾರ ಆಗುತ್ತೆ. ಓಕೆ ಸರ್, ಈಗ ಎಲ್ಲರೂ ಕೃಷಿ ಕ್ಷೇತ್ರಕ್ಕೆ ಬಂತು ಅಂತಂದ್ರೆ ಈಗ ಮೊದಲ ಯಾವ ರೀತಿ ಅವರು ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು, ಯಾವ ರೀತಿ ಅಷ್ಟು ಪ್ರಾರಂಭ ಮಾಡ್ಬೇಕು? ಯಾಕಂದ್ರೆ ಗೊತ್ತೇ ಇಲ್ಲ ನಮ್ಮೊಂದು ಜನರಿಗೆ ಬರೀ ಓದಬೇಕು ಅನ್ನೋದಷ್ಟೇ ಐತಿ. ತೊಡಗಿಸ್ಕೊಳಕನಕ್ ಏನಿಲ್ಲ ಸರ್. ಮೊದಲು ನಾನು ಅಂದ್ರೆ ಈಗ ಯಾರು ಆಲ್ರೆಡಿ ಉದ್ಯೋಗದಲ್ಲಿ ಇದ್ದೀರಂದ್ರೆ ನಿಧಾನವಾಗಿ ಹಿಂಗೆ ಎಲ್ಲಿ ಕಾರ್ಯಾಗಾರ ಆಗ್ತಿರ್ತಾವ ಸಾಧ್ಯ ಆದಷ್ಟು ಅಡ್ಡಾಡ್ರಿ, ಯಾರು ಪ್ರಾಕ್ಟಿಕಲಿ ಮಾಡ್ತಾ ಇದಾರೆ ಅವ್ರಿಗೆ ಭೇಟಿ ಆಗ್ರಿ, ಅವ್ರ ಜೊತೆ ಚರ್ಚೆ ಮಾಡ್ರಿ, ವಾಸ್ತವ ಸಮಸ್ಯೆಗಳು ಏನೇನಿದಾವ ಅದು ಅರ್ಥ ಆಗ್ಬೇಕು. ಓಕೆ, ಈಗ ತಾವು ಇನ್ನು ಸಣ್ಣ ವಯಸ್ಸಿಗೆ ಈಗ ಇಂಥ ಗಡ್ಡ ಬೆಳಗಾಗ ಸಣ್ಣ ಅಲ್ಲ ಯುವಕರ ತರನೇ ಕಾಣ್ತಾ ಇದ್ದೀರಿ, ಇನ್ನು ಸಣ್ಣವ್ರ ತರ 38 ಇರ್ಲಿ ಆದ್ರೂ ಗಡ್ಡ ಬೆಳಗಾಗ. ಆದ್ರೆ ನೀವು ಈಗ ಸಾಧನೆ ಅಂತವನ್ನ ಹೆಂಗ್ ಹಿಡಿದ್ರಿ ಇದನ್ನ? ಇದು ಸಾಧನೆ ಅಂತ ಯಾಕೆ ಕರಿತೀರಿ? ನಾವು ಸಾಧನೆ ಅಂತ ಅನ್ಕೊಂತೀವಿ. ಅಲ್ಲ, ನೀವು ಕರೀರಿ, ನನಗಿದ್ ಬದುಕು ಅಷ್ಟೇ. ಈ ಬದುಕು ಹೇಗೆ ಪ್ರಾರಂಭ ಆಯ್ತು ಹಾಗಾದ್ರೆ? ಬದುಕು ಪ್ರಾರಂಭ ಆಗಿದಂದ್ರೆ ಒಂದು ನಾನು ಯಾವಾಗ ಡೈರಿ ಲೈನ್ ಒಳಗೆ ಹೋದ್ನಲ್ರಿ, ಹೊಲ್ದಾಗ ಉಳಿಯಕ್ ಶುರು ಮಾಡಿದೆ. ಆವಾಗ ನಿಜವಾದ ಬದುಕು ಅನ್ನೋದು ಏನಂತ ಗೊತ್ತಾಗ್ಲಿಕ್ಕೆ ಶುರು ಆಯ್ತು. ಅಂದ್ರೆ ಮನುಷ್ಯ ಹೆಂಗ್ ವರ್ತನೆ ಮಾಡ್ತಾನೆ, ಒಂದ್ ಹಸು ಹೆಂಗ್ ವರ್ತನೆ ಮಾಡುತ್ತೆ, ಆಡ್ ಹೆಂಗ್ ಇದನ್ ಮಾಡ, ಗಿಡ ಹೆಂಗ್ ವರ್ತನೆ ಮಾಡುತ್ತೆ, ಪ್ರಕೃತಿಲಿ ಡಿಸೈನ್ ಹೆಂಗಿದೆ, ಒಂದಕ್ಕೊಂದ್ ಪೂರಕತೆ ಆದ. ಈ ಪೂರಕತೆ ಅಂದಾಗ ಹೆಂಗ್ ಬರುತ್ತೆ, ಈಗ ನೋಡ್ರಿ ವ್ಯವಸ್ಥೆ ಹೆಂಗ್ ಅರೇಂಜ್ ಆಗಿರ್ತದ. ಈಗ ಒಂದ್ ಕಾಗೆ ಬಂತ ಅನ್ಕೊಡ್ರಿ, ಇಲ್ಲಿ ದನ ಇದ್ರೆ ದನದ ಮೇಲೆ ಕಾಗೆ ಹೋಗಿ ಕೂರ್ತದೆ, ನಮ್ ಮೇಲೆ ಬಂದ್ ಕೂರ್ತದ ಅಂತೀರಿ. ಹಸು ಮೇಲೆ ಕೂರ್ತದ, ಹಸು ಮೇಲೆ ಯಾಕೆ ನಮ್ಮ ಮೇಲೆ ಕೂರುದಿಲ್ಲ ಅದು ಬಂದು? ಅದು ಅಷ್ಟು ಐಡಿಯಾ ಇಲ್ಲ ಸರ್ ನಮಗೆ. ಅಷ್ಟೇ ಅಲ್ಲ ಸರ್. ಸೊ ಅಲ್ಲಿ ಒಂದು ಡಿಸೈನ್ ಅದು ಆ ಕಡೆ ಗಮನ ಕೊಡ್ಬೇಕು ಅಷ್ಟೇ. ನಾನು ಕಾಗೆ ಹಸು ಮೇಲೆ ಯಾಕೆ ಕೂರಕತ್ತೈತಿ, ನನ್ ಮೇಲೆ ಯಾಕೆ ಬರಾಕತ್ತಿಲ್ಲ? ನಾ ಏನು ಮಾಡುದಿಲ್ಲ ಅದಕ್ಕೆ, ಆದ್ರೂ ಯಾಕೆ ನನ್ ಮೇಲೆ ಬರಾಕತ್ತಿಲ್ಲ, ನನ್ ಕಡೆ ಬರಾಕತ್ತಿಲ್ಲ? ಈ ಪೂರಕತೆಗಳು, ಈ ಡಿಸೈನ್ಗಳು ಎಲ್ಲೆಲ್ಲ ಇರ್ತಾವ. ಈಗ ಒಂದ್ ಗಿಡ ಅದರಿಪ್ಪ, ಈಗ ಮಾವಿನ ಗಿಡನೇ ಇದೆ ಅನ್ಕೊಳ್ರಿ. ಮಾವಿನ ಗಿಡದೊಳಗೆ ಎಲೆ ಭಾರ ಇರ್ತದೆ, ಬೀಜ ಭಾರ ಇರ್ತದ್ರಿ. ಬೀಜ ಭಾರ. ಆದ್ರೂ ನೋಡ್ರಿ, ಎಲೆ ಮಾವಿನ ಗಿಡದ ಕೆಳಗೆನೆ ಬೀಳ್ತೈತೆ. ಬೀಜದ ಡಿಸೈನ್ ಹೆಂಗದ, ಹಣ್ಣು ಸ್ವೀಟ್ ಆಗಿ ಮಂಗ ತಿಂದು ಎಲ್ಲ ದೂರ ಹೋಗೋಗಿಲ್ಲ ಅಂತ ಐತಿ. ಭಾರ ಇರೋ ವಸ್ತು ದೂರ ಹೋಗಕ್ ಡಿಸೈನ್ ಮಾಡದ, ಹಗರ ಇರೋ ವಸ್ತು ಅಲ್ಲೇ ಬೀಳಕ್ ಮಾಡದ. ಯಾಕೆ? ಇದ್ರ ವಿಚಾರ ಬರ್ಬೇಕು, ಅದ್ರ ಕಡೆ ಗಮನ ಕೊಡ್ಬೇಕು. ಇಂಥದ್ದು ನಿಮ್ಮ ಹೊಲದಾಗ ಒಂದ್ ಏನೋ ಆಗ್ತಿರ್ತದ. ಹಸು ಹಿಂಗೆ ಯಾಕೆ ಮೇಯ್ತದ, ಒಂದ್ ಕಡೆ ನಿಂತ ಯಾಕೆ ಮೇಯೋದಿಲ್ಲ? ಕುರಿ ಹಿಂಗೆ ಯಾಕೆ ಹಿಂಡಲ್ಲಿ ಹೋಗ್ತದೆ, ಯಾಕೆ ಒಂದೇ ನಿಂತ್ ಮೇಯೋದಿಲ್ಲ? ಇದ್ರ ಬಗ್ಗೆ ಗಮನ ಕೊಡಕತ್ತೆ. ಪ್ರಶ್ನೆ ಶುರು ಆಗ್ಬೇಕು, ಯಾಕೆ ಇದು ಯಾಕೆ ಹಿಂಗೈತೆ? ಪ್ರಶ್ನೆ ಶುರು ಆದ್ಮೇಲೆ ಉತ್ತರ ಸಿಗಕ್ ಶುರು ಆಗ್ತದೆ. ಓಕೆ, ಇದೊಂದು ತಮ್ಮಲ್ಲಿ ಬಲವಾದ ಪ್ರಶ್ನೆ ಏನಂತಂದ್ರೆ ಸರ್, ಇವತ್ತು ಹಿಂದಿನ ಕಾಲದಲ್ಲಿ ಬಹಳಷ್ಟು ಕಾಯಿಲೆಗಳು ಏನು ಇರಲಿಲ್ಲ, ಮೊಣಕಾಲು ನೋವು, ಬೆನ್ನು ನೋವು, ಇನ್ನೊಂದು ಯಾವುದೋ ಹಾರ್ಟ್ ಅಟ್ಯಾಕ್ ಅಂತ ಸಮಸ್ಯೆಗಳು ಇರಲಿಲ್ಲ. ಆದ್ರೆ ಅದು ಗಮನಕ್ಕೆ ಬಂದಿದೆ ನಮ್ಗೆ, ಹಂಗಾಗಿ ಕೇಳ್ತಾ ಇದ್ವಿ. ಇವತ್ತಿನ ದಿವಸ ಪರಿಶುದ್ಧವಾದ ನೀರು ಕೂಡ ಸಿಗ್ತಾ ಇಲ್ಲ. ಅದೆಲ್ಲವೂ ಕೂಡ ನಾನು ಅನ್ಕೋತೀನಿ ಈ ರಾಸಾಯನಿಕ ಯಥೇಚ್ಛವಾಗಿ ಬಳಸೋದ್ರಿಂದ, ರಾಸಾಯನಿಕ ಗೊಬ್ಬರ ಸಿಂಪಡಣೆ ಮಾಡ್ತಕ್ಕ ಇವು ಎಲ್ಲವೂ ಕೆಲವೊಂದಷ್ಟು ಕೆಮಿಕಲ್ಗಳನ್ನು ಸಿಂಪಡಣೆ ಮಾಡ್ತಾರೆ, ಅದರಿಂದ ಬಂತೇನೋ ಅಂತ ಅನ್ಕೋತೀನಿ. ಇವುಗಳಿಂದ ಮುಕ್ತ ಆಗ್ಬೇಕಂದ್ರೆ ತಾವೇನು ಪರಿಹಾರ ನೀಡ್ತೀರಿ? ಅಂದ್ರೆ ಒಂದು ಅದರಿಂದ ಬಂದದಿಲ್ಲ ಅನ್ನೋದು, ಅದ ಸಾಕಷ್ಟು ಅಂದ್ರೆ
ಅಭ್ಯಾಸದೊಳಗೆ ಈಗಾಗ್ಲೇ ಗೊತ್ತು ಇರ್ಲಿ ಇಲ್ಲಿ ನಾವು ನಾಳೊಳಗೆ ಹೋಗಿ ಎಲ್ಲರೂ ಒಳಗಟ್ಟೆ ಹೋಗಿ ನೀರು ಕುಡಿದ್ವಪ್ಪ ಅಂತಂದ್ರ ಅವಾಗ ಕುಡಿತಿದ್ವಿ, ನಿರ್ಭಯವಾಗಿ ಕುಡಿತಿದ್ವಿ, ಆ ಎಳೆ ನೀರ್ ತರ ಇರ್ತಿದ್ವು. ಬಟ್ ಇವತ್ತು ಆ ತರ ಕುಡಿಯಂಗ ಆಗ್ತಾ ಇಲ್ಲ. ಈಗ ನೋಡ್ರಿ ಇಲ್ಲೇ ಈಗ ನಿಮ್ಗ ಒಂದು ಬಿಸ್ಲೇರಿ ವಾಟರ್ನ ಹಾಕೋದ್ರು. ಇವತ್ತು ಅನಿವಾರ್ಯವಾಗಿ ಇಲ್ಲಿ ನೀರು ನಿಂತ ಬೇಕಾದ್ರೆ ಅವ್ರು ಕುಡಿಯಂಗಿಲ್ಲ ನಾವು. ಅದೇ ಇದು ಸಮಸ್ಯೆ ಹೆಂಗ್ ದೂರ ಮಾಡೋದು? ಸಮಸ್ಯೆ ಹೆಂಗಿದೆ ಅಂದ್ರೆ ಒಳಸುರಿಗಳನ್ನ ಅರ್ಥ ಮಾಡ್ಕೋಬೇಕು. ಯಾವ್ದ್ರಿಂದ ಸಮಸ್ಯೆ ಬರ್ತದೆ, ಸಮಸ್ಯೆದ ಮೂಲ ಎಲ್ಲಿದೆ. ಈಗ ನಾವು ಹೊಲಕ್ ಗೊಬ್ಬರ ಹಾಕಕತ್ತೀವಿ ಅನ್ನೋದಕ್ಕೆ ಅದು ಬರಾಕತ್ತೈತೆ ಅನ್ನೋದಾದ್ರೆ ಹೊಲಕ್ ಗೊಬ್ಬರ ಎಂತದ್ ಹಾಕ್ಬೇಕು. ಸರಿ, ಹೊಲಕ್ ಇಂಥದ್ ಹಾಕಬಾರ್ದು ಅಂತ ಅಂದ್ರೆ ಮುಗಿತೇನು ಕೆಲ್ಸ? ಈಗ ನೀವು ರೈತರಿದ್ದೀರಿ, ನೀವು ಕೆಮಿಕಲ್ ಫಾರ್ಮಿಂಗ್ ಮಾಡಾಕತ್ತೀರಿ. ನಾ ಹೇಳ್ತೀನಿ ಇದನ್ನ ಹಾಕ್ಬಾರ್ದಪ್ಪ, ಎಲ್ಲ ಹಾಳಾಗ್ತೈತೆ, ನಾ ಹೆಂಗ್ ಬದುಕ್ಲಿ ಅಂತ ನೀವು ಕೇಳ್ತೀರಿ, ಪ್ರಶ್ನೆ ಕೇಳ್ತಿರೋ ಇಲ್ಲ. ನನಗೀಗ ಅದು ಹಾಕಿದ್ರೇನೆ ನನ್ ಕೃಷಿ ನಡೆದದು. ಆಯ್ತು, ನಾ ಇದನ್ನ ನಿಲ್ಲಿಸ್ತೀನಿ, ನೀ ಕೊಡು ಹಂಗಿದ್ರೆ ಅಂತಾರೆ. ನಿಮ್ಮ ಹತ್ರ ಪರ್ಯಾಯ ವ್ಯವಸ್ಥೆ ಇಲ್ದೇನೆ ಏನು ಕೆಲಸ ಆಗೋದಿಲ್ಲ. ಪರ್ಯಾಯ ವ್ಯವಸ್ಥೆ ಹಂಗಿದ್ರೆ ಹೆಂಗಿರಬೇಕು? ಅದು ನ್ಯಾಚುರಲಿ ಮಿಮಿಕಿಂಗ್ ಡಿಸೈನ್ ಅಲ್ಲಿ ಇರ್ಬೇಕು. ಅಂದ್ರೆ ನಿಸರ್ಗನ ಅನುಕರಣೆ ಮಾಡೋ ಡಿಸೈನ್ ಅಲ್ಲಿ ಇರ್ಬೇಕು. ನಿಸರ್ಗದಲ್ಲಿ ಹೆಂಗಿದೆ, ಈಗ ಗೊಬ್ಬರ ಮತ್ತೆ ಇದನ್ನ ಒಳಸುರಿಗಳು ಹೆಂಗ್ ಹೋಗ್ಬೇಕಿತ್ತು. ಒಂದ್ ಗಿಡ ತಾನಾಗೆ ಬೆಳೆಯುವಂತ ಶಕ್ತಿ ಅದ್ರೊಳಗೆ ಐತೆ ಅಂದ್ರೆ ಆ ವ್ಯವಸ್ಥೆ ಹೆಂಗಿದೆ, ಅದ್ರಲ್ಲಿ ಪೂರಕ ಅಂಶಗಳು ಯಾವ್ಯಾವಿದೋ ಅದು ಅಭ್ಯಾಸ ಆಗ್ಬೇಕು. ಅದ್ರಲ್ಲಿ ಈಗ ಗಿಡ ನೋಡ್ರಿ, ಮಾವಿನ ಗಿಡನೇ, ಅದು ಎಲೆ ಯಾಕೆ ಕೆಳಗಡೆನೆ ಬೆಳೆಸ್ಕೊಳಕತ್ತೈತೆ, ಯಾಕೆ ದೂರ ಕಳ್ಸಾಕತ್ತಿಲ್ಲ ಅಂದ್ರೆ ಅದ್ರ ಪೋಷಣೆ ಆ ಎಲೆಯಿಂದಾನೇ ಆಗ್ಬೇಕಿದು. ಅಲ್ಲೇ ಬಿದ್ದು ಅಲ್ಲೇ ಗೊಬ್ಬರ ಅಲ್ಲೇ ಆಗ್ಬೇಕಲ್ಲ. ಬೇರೆ ಬ್ಯಾಡ್ ಆಗಿದ್ರೆ ಕಳಿಸ್ಬಿಡೋದು ಅದು ಗಾಳಿಗೆ. ಸಹಜ ಐತಿಲ್ರಿ. ಭಾರ ಇರೋ ಬೀಜನ ದೂರ ಕಳ್ಸಕತ್ತೈತೆ. ಯಾಕಂದ್ರೆ ಬೀಜ ಮಾವಿನ ಗಿಡದ ಕೆಳಗೆ ಇನ್ನೊಂದ್ ಗಿಡ ಹುಟ್ಟಿದ್ರೆ ಬದುಕಕ್ ಆಗುದಿಲ್ಲ. ಅರ್ಥ ಆಗ್ಲಿ ಈ ಡಿಸೈನ್ಗಳು ಅರ್ಥ ಮಾಡ್ಕೊಂಡು. ಅವಾಗ ನನ್ಗೆ ಮೂಲವಾದ ನನ್ ಗೊಬ್ಬರ ಯಾವ್ದು, ಆ ಗಿಡದ ಎಲೆನೋ, ಬೆಳೆದ ತ್ಯಾಜ್ಯನೋ, ಕಸ ಕಡ್ಡಿನೋ, ಹೊಲ್ದಾಗ ಬೆಳೆದಿರೋ ಕಳೆನೋ, ಅದೇ ನನ್ನ ಮೂಲವಾದ ಗೊಬ್ಬರ ಅಂತ ಅರ್ಥ ಆದಾಗ ಅದನ್ನ ಇವತ್ತಿನ ದಿವ್ಸಕ್ಕೆ ನಾವು ಹೆಂಗ್ ಬಳಸ್ಬೋದು, ನನಗೆ ಹಗುರ ಆಗೋಂಗ್ ಹೆಂಗ್ ಬಳಸ್ಬೋದು, ಅದು ಅರ್ಥ ಆಯ್ತಂದ್ರೆ ನಿಧಾನಕ್ಕೆ ಒಳಸುರಿಗಳೆಲ್ಲ ಸರಿ ಹಾಕುವಂತ ಒಂದ್ಸರಿ ಒಳಗ್ ಹೋಗೋದೇ ಸರಿ ಆಗ್ಬಿಟ್ರೆ ಹೊರಗ್ ಬರೋದು ತಾನಾಗೆ ಸರಿ ಆಗ್ತಿತ್ತು. ನೀರ್ ಕುಡಿಯಿರಿ ಸರ್, ಚೆನ್ನಾಗಿ ಮಾಹಿತಿ ಕೊಟ್ರೆ. ಯಾಕಂದ್ರೆ ರೈತರಿಗೆ ಬಹಳಷ್ಟು ಈ ತರ ಸಮಸ್ಯೆಗಳು ಇರ್ತಾವ ಸರ್. ಅವರು ನಾನು ಈಗ ಆರ್ಗ್ಯಾನಿಕ್ ಆಗಿ ಬೇಸಾಯ ಮಾಡಲ್ಲ, ಅದರಿಂದ ಲಾಭ ಕಾಣ್ಬೋದಾ, ಅಥವಾ ಈಗ ಯಾರು ಮಾಡ್ತಾ ಇಲ್ಲ, ಈಗ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬದುಕಬೇಕು ಅನ್ನೋದು ಅವ್ರ ತಲೆಗೆ ಹೋಗ್ಕೊಂಡ್ಬಿಟ್ಟತ್ರಿ. ಈಗ ಅವ್ರು ಹೋಗ್ತಾ ಇಲ್ಲ. ಅಲ್ಲ, ಈಗ ಗೊಬ್ಬರ ಸಿಕ್ಕಿಲ್ಲ ಅಂದ್ರೂ ಸಹಿತ ಅದು ಸಿಗಲಿ ತನಕ ಕಾಯೋ ಮಂದಿನೂ ಇದೆ. ಬಟ್ ನಾನು ಅದನ್ನ ಸಗಣಿ ಗೊಬ್ಬರ ಹಾಕಿ ವ್ಯವಸಾಯ ಮಾಡ್ಬೇಕು ಅನ್ನೋದು ಸರ್ ಕಾಲಕ್ರಮೇಣ ಬಂದೇ ಇಲ್ಲೇನು ಯಾರು. ಈಗ ಹಂಗಿದ್ರೆ ಇಲ್ಲಿ ಬಂದಿರೋರು ಎಲ್ಲ ರಾಸಾಯನಿಕದವ್ರ, ಅದು ಅವ್ರಿಗೂ ಒಂದೇನೋ ತುಡ್ತಾ ಇದೆ ಇಲ್ರಿ, ಅದು ಬಿಡಬೇಕು. ಈಗ ಬಳಸಕತ್ತಾರೆ ಅನ್ಕೊಳ್ಳೋಣ. ಇಲ್ಲಿ ಯಾಕೆ ಬಂದಾರ ಹೇಳ್ರಿ? ಕಲಿಕೆ ಅಷ್ಟೇ. ಅದು ಬಿಡ್ಬೇಕಂತಾನೆ ಬಂದಾರಲ್ಲ, ಅದೇ ತೊಂದ್ರೆ ಮಾಡ್ತಾ ಇದೆ ಅಂತ ಅರ್ಥ ಆಗದ. ಹೊಸ ದಾರಿ ಹುಡ್ಕತ್ತಾರ, ದಾರಿ ಸಿಕ್ಕಾಗ ಹಿಡ್ಕೊಳ್ತಾರ ಅಂತ. ಅದಕ್ಕೆ ಹೇಳಿದ್ದು, ಒಬ್ರು ತಪ್ಪು ನೋಡಿ ನಾವು ಸರಿದ್ ಕಲೀಲಿಕ್ಕೆ ಆಗುದಿಲ್ಲ. ಯಾರ್ದು ಸರಿ ಅದಲ್ಲ ಅದು ಸರಿದ್ ನೋಡಿ ಸರಿ ಕಲಿಬಹುದು. ನಾನ್ ಸರಿಯಾಗಿ ಸೈಕಲ್ ನೋಡಿದ್ರೆ ನನ್ ನೋಡಿ ನೀವು ಕಲಿಯಕ್ ಅವಕಾಶ ಐತೆ. ಅದು ಸಮಯ ಹಿಡಿತೈತೆ, ಅದು ನೋಡಿದ ತಕ್ಷಣ ಬರುದಿಲ್ಲ. ನಾನೇ ತಪ್ಪಾಗಿ ಹೊಡೆಯತ್ತೀನಿ ಅಂದ್ರೆ ನನ್ ತಪ್ಪಿಂದ ನೀವ್ ಏನ್ ಕಲ್ತ್ರಿ ಹೇಳ್ರಿ? ಸೈಕಲ್ ಹೆಂಗ್ ಹೊಡಿದ ನಿಮ್ಗೆ ಗೊತ್ತಾಯ್ತು? ಆಗೋದಿಲ್ಲಲ್ಲ. ಹಂಗೆ ನಾವು ಎಷ್ಟು ಜನ ನಮ್ಗೆ ಸರಿಯಾದ ರೀತಿ ನಡ್ಕೊಳ್ಲಿಕ್ ಬರ್ತದ, ಆಚರಣೆ ಒಳಗ್ ನಾವ್ ಹೆಂಗಿದೀವಿ, ನಮ್ದು ಆಚರಣೆ ಸರಿ ಆಯ್ತು ಅಂದ್ರೆ ನಮ್ಮ ಆಚರಣೆ ನೋಡಿ ಆಚರಣೆ ಬಂದಾಗ ಮಾತ್ರ ಅದು ಸಕ್ಸಸ್. ಅಷ್ಟೇ ಸರ್, ಆಚರಣೆನೇ ಶುರು ಆಗ್ಬೇಕಿರೋದು, ಬಾಕಿ ಎಲ್ಲ ಆಗಿತ್ತು. ಓಕೆ ರೈತ ಬಾಂಧವರೇ, ನಿಮ್ಮ ಒಂದು ಏನು ಇವಾಗ ಇದುವರೆಗೆ ಗೌರಿಶಂಕರ್ ಅವ್ರ ಹತ್ರ ಒಂದಷ್ಟು ಒಳ್ಳೆ ಮಾಹಿತಿಯನ್ನು ತೆಗೆದುಕೊಂಡ್ರೆ ಭಾಳ ಚೆನ್ನಾಗಿತ್ತು. ಯಾಕಂದ್ರೆ ಮೊದಲು ನಾವು ಕೆಲಸಕ್ಕೆ ತೊಡ್ಕೊಳ್ಬೇಕು, ಆಮೇಲೆ ರಾಸಾಯನಿಕ ಗೊಬ್ಬರಗಳನ್ನು ಈ ಕೆಮಿಕಲ್ಗಳನ್ನು ಬಳಸೋದನ್ನು ಬಿಟ್ಬಿಟ್ಟು ನಾವು ಮೊದಲು ನಮ್ಮ ಮೊದಲಿನ ಹಳೆ ಸಾಂಪ್ರದಾಯಿಕ ಪದ್ಧತಿಗೆ ಬಂತು ಅಂತಂದ್ರೆ ನಾವು ಸರಿ ಹೋಗ್ತೀವಿ. ನೀರು ಶುದ್ಧಿ ಆಗ್ತದೆ, ಹೊಲನೂ ಶುದ್ಧಿ ಆಗ್ತದೆ, ನಾವು ತಿನ್ನುವಂಥ ಆಹಾರನೂ ಶುದ್ಧಿ ಆಗ್ತದೆ. ಆವಾಗ ನಾವೆಲ್ಲರೂ ಆರೋಗ್ಯವಾಗ್ತೀವಿ ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಇದು ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಈ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವೀಕ್ಷಕರೇ, ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ನಿಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗೋಣ. ಸರ್ಗೆ ಬೀಳ್ಕೊಡೋಣ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.